ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಅನ್ಯಾಯ ಮಾಡುತ್ತಿರುವವರ ವಿರುದ್ಧ ದುರ್ಗಿಯಾಗಲು ಈ ಬಾರಿ ನನ್ನ ಸ್ಪರ್ಧೆ ಅಂದ್ರು ಲೀಡರ್ ಮೀನಾಕ್ಷಿ ನೆಲ್ಗಳಿ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗುತ್ತಿದ್ದು ಬರುವ 28ರಂದು ಚುನಾವಣೆ ನಡೆಯಲಿದೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ ಅನ್ನ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ರುದ್ರಪ್ಪ ಮೊಕಾಶಿಯವರ ಸುಪುತ್ರ ಬಸವರಾಜ್ ರುದ್ರಪ್ಪ ಮೊಕಾಶಿ ನೇತೃತ್ವದಲ್ಲಿ ಸ್ಪರ್ಧೆಗೆ ಇಳಿದಿದ್ದು, ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ರೈತ ಸಂಘಗಳ ಕಬ್ಬು ಬೆಳೆಗಾರರ ಹಾಗೂ ಕಾರ್ಖಾನೆ ಅಭಿವೃದ್ಧಿ ಪ್ಯಾನೆಲ್ನಿಂದ ಈ ಬಾರಿ ಮಹಿಳಾ ಅಭ್ಯರ್ಥಿಯಾಗಿರುವ ಹಾಲಿ ನಿರ್ದೇಶಕಿಯೂ ಆದ ಮೀನಾಕ್ಷಿ ನೆಲಗಳಿ ಅವರು ತಮ್ಮ ಪ್ಯಾನೆಲ್ ಸ್ಪರ್ಧೆ ಕಾರ್ಖಾನೆಯ ಪ್ರಸ್ತುತ ಪರಿಸ್ಥಿತಿ ಹಾಗೂ ಚುನಾವಣೆಗಳಲ್ಲಿ ಗೆಲ್ಲುವುದಕ್ಕಾಗಿ ಹಾಕಿಕೊಂಡ ಕಾರ್ಯತಂತ್ರಗಳ ಬಗ್ಗೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಕಿತ್ತೂರು ಮಲಪ್ರಭಾ ಸಕ್ಕರೆ ಕಾರ್ಖಾನೆ ತುಂಬಾ ರಂಗೇರಿದೆ. ಇಂತಹ ಸಂದರ್ಭದಲ್ಲಿ ಒಂದು ರೀತಿ ಮಹಿಳಾ ನಿರ್ದೇಶಕರ ಸ್ಥಾನಕ್ಕೂ ಸಾಕಷ್ಟು ತುರುಸು ಏರ್ಪಟ್ಟಿದೆ. ಈಗ ಕಣದಲ್ಲಿ 5 ಜನ ಅಭ್ಯರ್ಥಿಗಳಿದ್ದಾರೆ. ಇದರಲ್ಲಿ ಅತ್ಯಂತ ಪ್ರಮುಖರು, ವಿಶೇಷವಾಗಿ ಪಾಪ್ಯುಲಾರಿಟಿ ಹೊಂದಿರತಕ್ಕಂಥವ್ರು ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ ಮೀನಾಕ್ಷಿ ನೆಲ್ಗಳಿ ಮೇಡಮ್ ಅವರು. ಇವರು ಈ ಬಾರಿ ಒಂದ್ ರೀತಿ ಕರ್ನಾಟಕ ರಾಜ್ಯ ಮಹಾಸಂಘಗಳ ಒಕ್ಕೂಟ ಕಬ್ಬು ಬೆಳೆಗಾರರ ಮತ್ತು ಅಭಿವೃದ್ಧಿ ಪ್ಯಾನೆಲ್ ಇಂದ ಇದ್ದಿದ್ದಾರೆ. ಬನ್ನಿ ಮೇಡಮ್, ನಮಸ್ತೆ. ಹೇಳಿ, ವಿಶೇಷವಾಗಿ ಒಂದ್ ರೀತಿ ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀರಾ? ಹೌದು, ಹೇಳಿ. ಹೌದು. ಈಗ ಮೊದ್ಲೇನು ನಾನು ನಿರ್ದೇಶಕಿ ಆಗಿದ್ದೆ 5 ವರ್ಷ. ಈ ಸಲನು ಯಾಕೆ ನಿಂತನೆ ಅಂದ್ರ ಈಗ ಅಲ್ಲಿ ಏನ್ ಅನ್ಯಾಯ ಆಗಿತ್ತು, ಅನ್ಯಾಯನ ಮತ್ತೆ ಸರಿಪಡಿಸಬೇಕು. ಯಾಕಂದ್ರೆ ಈ ಸಲ ಒಂದು ದುರ್ಗಿಯಾಗಿ ನಿಲ್ಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು ನಿಂತಿದ್ದೇನೆ. ಮೇಡಮ್, ಈಗ ನಿಮ್ಮ ಸಾಕಷ್ಟು ಒಂದ್ ರೀತಿ ಕಳೆದ ಬಾರಿ ನಿಮ್ಮ ಅಭಿವೃದ್ಧಿ ಪ್ಯಾನೆಲ್ ಅವರೆಲ್ಲ ಇದ್ರು, ಎಲ್ಲರೂ ವಾಪಸ್ ತಗೊಂಡಿದ್ದಾರೆ. ಕೇವಲ ಇಬ್ರೇ ಇದ್ರೆ, ನೀವೊಬ್ರು ಮತ್ತೆ ಸಂಜೀವ್ ಹುಬ್ಳೆಪ್ಪನವರು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ನಿರ್ದೇಶಕರು, ಹಾಲಿ ನಿರ್ದೇಶಕರು. ಇಂತಹ ಸಂದರ್ಭದಲ್ಲಿ ಯಾವ ರೀತಿ ತಾವು ಒಂದ್ ಕಡೆ ರೈತಾಪಿ ಪರ ಧ್ವನಿ ಎತ್ತಿದ್ರಿ, ಮತ್ತೆ ಟಿಸಿ ಮತ್ತೆ ವಿದ್ಯುತ್ ಸಂಬಂಧಿಸಿದಂತೆ ಧ್ವನಿ ಎತ್ತಿದ್ರಿ. ಈ ಬಾರಿ ಈ ಒಂದು ಪ್ಯಾನೆಲ್ ನಿಂತಿದ್ರಲ್ಲ, ಯಾವ ರೀತಿ ನಿಮ್ಮ ಗೆಲುವಿಗೆ ಪೂರಕ ಆಗಲಿದೆ? ಈಗಾಗಲೇ ನಾ ಕಾರ್ಖಾನೆಯಲ್ಲಿ ಏನ್ ಧ್ವನಿ ಎತ್ತಿದ್ದೇನೆ, ಕಾರ್ಖಾನೆ ಯಾರಿಂದ ಉಳಿದಿದೆ, ಏನಲ್ಲಿ ನಷ್ಟ ಆಗ್ತಿತ್ತು, ಈಗೆಲ್ಲ ಜಗತ್ ಜಾಹೀರಾಗಿದೆ. ಎಲ್ಲ ನನ್ನ ರೈತ ಬಾಂಧವರಿಗೆ ಎಲ್ಲಾನು ಗೊತ್ತು. ಯಾವ ತರ ನಾವು ಹೋರಾಡಿದ್ನಿ ಎಲ್ಲರಿಗೂ ಗೊತ್ತು ರೈತ ಬಾಂಧವರಿಗೆ. ಹಿಂಗಾಗಿ ಎಲ್ಲಾ ರೈತ ಬಾಂಧವರು ಈ ಸಲ ನಮ್ಮದು ಏನು ಮೊಕಾಶಿ ಅವ್ರ ಪೆನಲ್ ಇದೆ, ಆ ಪೆನಲ್ಕೆನ ವೋಟ್ ಆಗಿ ಗೆಲ್ಲಿಸ್ತಾರಂತ ನನಗೊಂದು ಅತಿ ಹೆಚ್ಚಿನ ಒಂದು ಇದಿದೆ, ವಿಶ್ವಾಸ ಇದೆ. ಆಮೇಲೆ ನಾನು ಈಗಾಗಲೇ ಒಂದು 15-20 ವರ್ಷ ಆಯ್ತು ಕರೆಂಟ್ ವಿದ್ಯುತ್ ಮಾಡ್ಕೊಡ್ತಾ ಇದ್ದೀನಿ. ಏನಂದ್ರೆ ಯಾರಾದ್ರೂ ರೈತರು ಟಿಸಿ ಹೋದ್ರೆ ಇಮಿಡಿಯೇಟ್ ನನಗೆ ಹೇಳ್ತೀನಿ. ನನಗೆ ಎಲ್ಲಾರು ಹೋದ್ರೂ ನನಗೆ ಭಾಷಣದಾಗ ಮೊದಲು ಅದನ್ನೇ ಹೇಳ್ತೀನಿ ನಾನು ನಮ್ಮ ರೈತ ಬಾಂಧವರಿಗೆ. ಯಾಕಂದ್ರೆ ಟಿಸಿ ಹೋಯ್ತಂದ್ರೆ ಅದನ್ನ ಏನೇನೋ ದುಡ್ಡು ಕೊಡ್ತಾರ ಅವ್ರು, 100, 200, 500 ಏನೋ ಮಾಡ್ಕೊಂಡು 5,000, 10,000 ಮಾಡಿ ದುಡ್ಡು ಕೊಡ್ತಾರ. ದುಡ್ಡು ಕೊಟ್ಟ ಮೇಲೆ ಟಿಸಿ ಸರಿಯಾಗಿ ಬರುದಿಲ್ಲ. 8 ದಿವಸ, 15 ದಿವಸ, 20 ದಿವಸ ಅಂತ ಟಿಸಿ ಬರುತ್ತೆ. ಆಮೇಲೆ ನಮ್ಮ ರೈತ ಬಾಂಧವರಿಗೆಲ್ಲ ಏನ್ ಬೇಕು, ತುಂಬಾ ಮಳೆ ಆದ್ರೂ ಕಷ್ಟ, ಮಳೆ ಆಗ್ಲಿಲ್ಲ ಅಂದ್ರೂ ಕಷ್ಟ. ಅದಕ್ಕೆ ವಿದ್ಯುತ್ ತರ ಇರ್ಬೇಕಲ್ಲ ಸರಿಯಾಗಿ ಅನ್ನೋ ಒಂದು ಉದ್ದೇಶದಿಂದ ನಾ ರೈತರ ಸೇವಾ ಮಾಡ್ಬೇಕಂತ ಈಗೊಂದು 15-20 ವರ್ಷ ಆಯ್ತು. ನಾ ಇಡೀ ಆಲ್ ಓವರ್ ಕರ್ನಾಟಕದಾಗ ಮಾಡ್ತೀನಿ. ನಾನೇನು ಒಂದೇ ಕಡೆ ಮಾಡಂಗಿಲ್ಲ ಟಿಸಿ ಕರೆಂಟ್. ಯಾಕಂದ್ರೆ ಒಂದೇ ಕಡೆ ನಾ ಮಾಡಿದ್ರೆ ಒಂದೇ ಕಡೆ ಇವ್ರು ಇಲೆಕ್ಷನ್ ನಿಲ್ತಾರೇನೋ, ಒಂದ್ ಕ್ಷೇತ್ರ ಆರ್ಸ್ಯಾರೋ ಹಂಗ ಆಗ್ಬೋದು. ಅದೇನಿಲ್ಲ, ನನ್ನ ಮೊಬೈಲ್ದಾಗ ಇವತ್ತು ನೀವು ನೋಡ್ಬೋದು ಟಿಸಿ ಅಂತ ತೆಗೆದ್ರೆ ಸಾವಿರಾರು ಜನ ನಂಬರ್ ಬರುತ್ತೆ ಟಿಸಿ ಅಂತ. ಈಗ ಎಲ್ಲರೂ ನೀವು ಇಲೆಕ್ಷನ್ ನಿತ್ರ ಟಿಸಿ ಗ್ರೂಪ್ ಹಾಕನತ್ತಾರು, ನನಗೆ ಹಾಕಕ್ ಆಗವತ್ತು. ಯಾಕಂದ್ರೆ ಅವ್ರನ್ನ ಗ್ರೂಪ್ ನಾಗ ತಗೋಬೇಕು. ಎಲ್ಲರ ಅದು ಟಿಸಿ ಇವತ್ತು ಟಿಸಿ ಸುಟ್ಟಿದ್ರೆ ನನಗೆ ಇಮಿಡಿಯೇಟ್ ಗುರ್ತಾದ್ರೆ ನಾ ಮರನೇ ದಿನ ಟಿಸಿ ಕುಂಡ್ರಿಸ್ಕೊಡ್ತೀನಿ ಅದನ್ನ. ಆದ್ರೆ ₹1 ದುಡ್ಡು ತಗೊಳಂಗಿಲ್ಲ. ನೀವು ₹1 ಯಾರಿಗೂ ಕೊಡ್ಬೇಡ್ರಿ ಅಂತ ಹೇಳ್ತೇನೆ. ಏಜೆಂಟ್ ಇರ್ಲಿ ಯಾರು ಇರ್ಲಿ. ಇವತ್ತ ವೈರ್ ಕಂಬ ಬಿದ್ದಿರ್ಬೋದು, ವೈರ್ ಕೆಳಗಾಗಿರ್ಬೋದು. ಮತ್ತೆ ನೀವು ಕಬ್ಬು ತಗೊಂಡು ಹೋಗುವಾಗ ಆ ಟ್ರಕ್ಕಿಗೆ, ಆ ಟ್ರ್ಯಾಕ್ಟರ್ಗೆ ಅದಕ್ಕ ವೈರ್ ತಾಗ್ತೈತಿ. ವೈರ್ ತಾಗಿ ಎಲ್ಲಾ ಕಂಬಗಳೆಲ್ಲ ಬೀಳ್ತಾವ, ವೈರ್ ಬೀಳ್ತಾವ. ಅದನ್ನ ಎಲ್ಲಾ ನೋಡಿ ಅವರು ಕೆಬಿ ಅವ್ರು ಮತ್ ನಿಮ್ ಮೇಲನ ದಂಡ ಹಾಕ್ತಾರ, ರೈತರ ಮೇಲನ ದಂಡ ಆಗ್ತೈತಿ. ಅದು ಯಾರಿಗೋ ಮೊನ್ನೆ ಒಬ್ರಿಗೆ 70,000 ಹಾಕ್ಯಾರಂದ್ರ, ಒಂದು 7-8 ಕಂಬ ಬಿದ್ದಿದ್ದು 70,000 ಹಾಕ್ಯಾರಂದ್ರ ಅದನ್ನೆಲ್ಲ ನಾವು ಹೋಗಿ ಸರಿಪಡಿಸಿ ಏನ್ ಅವ್ರಿಗೆ ₹1 ದಂಡ ಹಾಕಕ್ ಹಚ್ಚಲಿಲ್ಲ. ಯಾಕಂದ್ರೆ ಇವತ್ತವ್ರು ಕೆಳಗನ ವೈರ್ ಹಾಕ್ಯಾರಂತ ಹತ್ತಾವ್, ಮ್ಯಾಗ ನೀಟಾಗಿ ವೈರ್ ಹಾಕ್ಯಾರ ಆಗುದಿಲ್ಲ. ಯಾಕಂದ್ರೆ ನಮ್ ಹೊಲದಾಗೆಲ್ಲ ಈಗ ಹಳಿ ಕಂಬಗಳದಾವ್. ಹಳಿ ಕಂಬಗಳು ಇದ್ದುದ್ರಿಂದ ಹಳಿ ಕಂಬ ಸಣ್ಣ ನೆಲಕ ಇರ್ತಾವ್, ನೆಲಕದ ಕೆಳಗನ ವೈರ್ ಬೀಳುದು ಮಾಡುದು ಆಗ್ತೈತಿ. ಹಿಂಗಾಗಿ ನನ್ನ ಗಮನಕ್ಕೆ ಬಂತಂದ್ರ ನಾ ಇಮಿಡಿಯೇಟ್ ನಾ ಅದನ್ನ ಮಾಡಿಸ್ತೇನೆ. ಯಾವ್ದೋ ಇರ್ಲಿ ಕರೆಂಟ್ ಕೆಲಸ ನಾ ಇಮಿಡಿಯೇಟ್ ಮಾಡಿಸ್ತೇನೆ. ಈಗಾದ್ರೂ ಸಹಿತ ರಾತ್ರಿ ಸರ್ವತ್ತಿಗೂ ಫೋನ್ ಮಾಡ್ತಾರೆ. ಈಗ 1-2 ಫೋನ್ ಬಂದು, ಮೇಡಮ್ ಟಿಸಿ ಹೋಗೈತ್ರಿ, ಇಲ್ಲೇ ದೇವ್ರ ಶಿಗಳಿ ಒಂದ್ ದೇವ್ರ ಶಿಗಳಿ ಬಂತು, ಒಂದ್ ಎರಗಟ್ಟಿದ್ ಬಂತು. ನಾ ಪ್ರಚಾರದಾಗ ಅದೇನಪ್ಪ, ನೀ ಇಲ್ರಿ ಮೇಡಮ್ ನಾ ಹಿಂಗಾಗೈತೆ ಅಂದ್ರು. ಆಯ್ತಂತ ನಾನು ಪ್ರಚಾರದಾಗ ಮತ್ತೆ ಕೆಬಿ ಫೋನ್ ಮಾಡಿ ಹೇಳಿದೆ.
ಅಲ್ಲಿ ಬರುವಂತ ವ್ಯವಸ್ಥೆ ಆಯ್ತು. ಅದೊಂದು ಏನೋ ನನಗೆ ದೇವ್ರ ಶಕ್ತಿ ಕೊಟ್ಟಾನೋ ಅದೆಲ್ಲ ನಾನು ರೈತರಿಗೆಲ್ಲ ನಾ ಇಷ್ಟು ದಿವಸ ಆತ ನಾ ಎಲ್ಲ ಟಿಸಿದ ನಾ ಹೆಲ್ಪ್ ಮಾಡ್ತಾನೆ ಇದ್ದೀನಿ. ಎಲ್ಲಾ ನನ್ನ ರೈತ ಬಾಂಧವ್ರು ನಮ್ಮ ಪರವಾಗಿ ಈ 15 ಟೀಮ್ ತರ್ತಾರಂತ ನನಗೆ ಬಾಳ ಅಂದ್ರೆ ಬಾಳ ವಿಶ್ವಾಸ ಐತಿ. 5 ವರ್ಷ ನೀವು ಸೇವೆ ಸಲ್ಲಿಸಿದ್ರಲ್ಲ ನಿರ್ದೇಶಕರಿಗೆ, ನಿಮ್ಗೆ ಆತ್ಮತೃಪ್ತಿ ಇದೆಯಾ? ನೀವು ನಿಜವಾಗೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೀರಾ ರೈತರ ಪರವಾಗಿ ಮತ್ತೆ ಷೇರುದಾರರ ಪರವಾಗಿ ಅಂತ ನಿಮ್ಗೆ ಆತ್ಮತೃಪ್ತಿ ಇದೆಯಾ, ಅಥವಾ ಯಾವ್ದಾದ್ರು ಶಕ್ತಿಗಳು ನಿಮ್ಮ ಕೆಲಸಕ್ಕೆ ಅಡೆತಡೆ ಮಾಡಿದ್ವಾ ಈ ಹಿಂದೆ? ನಮ್ಗೇನು ಆತ್ಮತೃಪ್ತಿ ಇಲ್ಲ. ಯಾಕಂದ್ರೆ ನಾವ್ ಈಗ 5 ವರ್ಷ ಏನೋ ನಮ್ ಬಂಡಮ್ಮ ತಾಯಿ ನಮ್ಮನ್ನ ಆರಿಸಿ ಕಳಿಸಿದ್ಲು. ನಮ್ ಕನಸು ಮನಸ್ಸಿನಾಗ ಇರಾಕಿಲ್ಲ. ಫ್ಯಾಕ್ಟ್ರಿ ನಾವ್ ಇಲೆಕ್ಷನ್ ನಿಲ್ಬೇಕಂತ ಕನಸು ಮನಸ್ಸಿನಾಗ ಇರಾಕಿಲ್ಲ. ನಾನು ಬೇರೆ ಕಡೆನ ನಮ್ದು ನಾ ಯಾವಾಗಿದ್ರು ನಾ ಸೋಷಿಯಲ್ ವರ್ಕ್ ಮಾಡ್ತೀನಿ, ಬೇರೆನೇ ಇತ್ತು ನಂದು. ಇದೇನೋ ದೇವಿ ನಮ್ಮನ್ನ ಆರಿಸಿ ಕಳಿಸಿದ್ಲು. ಯಾಕಂದ್ರೆ 15 ಜನ ನಾವು ಬಂದಿವಿ. ಬಂದ ನಂತರ ಅಲ್ಲಿ ಏನಾದ್ರು ನಾವು ಕೆಲಸ ಮಾಡಿ ತೋರ್ಸ್ಬೇಕಲ್ಲ, ನಮ್ಮದೇ ಆದಂತದ್ ಏನೋ ಒಂದ್ ಕೆಲಸ ಮಾಡ್ಬೇಕಲ್ಲ. ನಾವು ಸಾಕಷ್ಟು ನಾನು ಯೋಜನೆಗಳು ಇಟ್ಕೊಂಡಿದ್ದೆ. ಹೋದ ತಕ್ಷಣ ಅವ್ರಿಗೆ ಹೇಳಿದೆ ನಾನು, ಈ ತರ ಅಲ್ಲಿ ಏನು ಡಿ ಮಾಡ್ತಾರ, ಏನಾದ್ರು ಮಾಡೋಣ ನಮ್ಮ ರೈತರಿಗೆನ ಎಲ್ಲ ಹೆಲ್ಪ್ ಆಗ್ಬೇಕಲ್ಲಿ. ಯಾಕಂದ್ರೆ ರೈತರ ಸಾಮಾನುಗಳು ಮೆಟೀರಿಯಲ್ಸ್ ಆಗ್ಲಿ ಅವು ಎಲ್ಲಕ್ಕಿಂತ ಕಡಿಮೆ ರೇಟಲ್ಲಿ ಸಿಗ್ಬೇಕು ನಮ್ಮ ರೈತರಿಗೆ. ಆಮೇಲೆ ನಮ್ಮ ಕಿರಾಣಿ ಸಂತೆ ಇರ್ಬೋದು, ಕಿರಾಣಿ ಸಂತೆ ಹೊರಗೆ ಏನಿರ್ತೈತಲ್ಲ ಅದ್ ಎಲ್ಲಕ್ಕಿಂತ ಹೊರಗೆ ಕಡಿಮೆ ರೇಟ್ಲಿ ಕಿರಾಣಿ ಸಂತೆ ಹೋಲ್ಸೇಲ್ ಕೊಡೋಕಿನ ಮತ್ತೆ ರೇಟ್ ಕಮ್ಮಿ ಇರ್ಬೇಕು. ಆ ತರ ನಾ ತುಂಬಾ ಯೋಜನೆ ಇಟ್ಟಿದ್ದೆ ನಾನು. ಯಾಕಂದ್ರೆ ನಮ್ ಫ್ಯಾಕ್ಟ್ರಿ ಸಾಕಷ್ಟು ಜಾಗ ಐತಿ. ಮುಂದೆ ಅದೊಂದು KEB ಆ ಸೈಡ್ ಅವರು ಹೇಳ ಮಾತಾಡಿ. KEB ಈಗಾಗ್ಲೇ ಏನದು ನಮ್ಮ ದೇವ್ರಸಿಗಳಿ ಸೈಡ್ KEB ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಅದು ನಮ್ಮ 26 ಎಕರೆ ಇದೆ. ಅದು 26 ಎಕರೆಯಲ್ಲಿ 4 ಎಕರೆ KEB ಅವ್ರು ತಗೊಂಡಿದ್ದಾರೆ. ಅದನ್ನ ತಗೊಂಡು ಎಷ್ಟು 50-60 ವರ್ಷ ಆಯ್ತು. ಅದನ್ನ KEB ಅದನ್ನ ಕರೆಂಟ್ KEB ಕುಂಡ್ರಿಸಿ ಕಡೆ ಎಲ್ಲ ಕರೆಂಟ್ ಸಪ್ಲೈ ಮಾಡ್ತಾರ. ಆದ್ರೂ ಇಲ್ಲಿವರೆಗೇನು ಅದನ್ನ ಅವರು ಇಂಟ್ರೆಸ್ಟ್ ಇದನ್ನು ಕೊಡ್ತಾ ಇಲ್ಲ, ಏನು ಬಾಡಿಗೆ ಅಂತೂ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲಾರು ಹಂಗೆ ಬಿಟ್ಕೋತ ಬಂದಾರ. ಜಾಗ ಫ್ಯಾಕ್ಟ್ರಿದು ಜಾಗ 26 ಎಕರೆ ಫ್ಯಾಕ್ಟ್ರಿದು. ಅದ್ರಾಗ ಅವ್ರು 4 ಎಕರೆ ತಗೊಂಡಿದ್ದಾರೆ. ಈಗ 21 ಎಕರೆ ಸೈಡ್ ಇದೆ. ಸೈಡ್ ಇದ್ದುದ್ರಾಗನು ಎಲ್ಲಿ ಬೇಕಲ್ಲಿ ಕಂಬ ಹಾಕ್ಯಾರು, ಎಲ್ಲಿ ಬೇಕಲ್ಲಿ ಹೈ ಟೆನ್ಷನ್ ವೈರ್ ಹಳಿ ಕಂಬ ನಿಲ್ಲಿಸಿದ್ದು ಅದ್ರ ಮುಟ್ಟಿದ್ರ ಸಾಕು, ಯಾರ ಸತ್ ಹೋಗ್ತಾರನೋ ಅನ್ನುವಂಗ ಅವು ಒಳಗಿನ ಇದಷ್ಟ ಉಳಿದಿದ್ದಾವ್. ನಾ ಎಲ್ಲಾ ನೋಡಿ ಬಂದೇನಿ. ಈಗ ವಿಶೇಷವಾಗಿ ಈ ಬಾರಿ ಸ್ಪರ್ಧೆಗೆ ಈಗ ರೈತ ಸಂಘಗಳ ಪ್ಯಾನಲ್ ವತಿಯಿಂದ ಸ್ಪರ್ಧೆ ಮಾಡ್ತೀವಿ ಅಂತ ಗೊತ್ತಾಗಿದ ತಕ್ಷಣ ಯಾರಾದ್ರೂ ಈಗ ಎದುರುಗಡೆ 2 ಪ್ಯಾನಲ್ ಇದಾವಲ್ಲ, ಎದುರಾಳಿ ಪ್ಯಾನಲ್ ಅವರು ಯಾರೋ ಸಂಪರ್ಕ ಮಾಡಿದ್ರು, ವಾಪಸ್ ತಗೊಳ್ಳಿ ನಮ್ ಪ್ಯಾನಲ್ ಬನ್ನಿ ಅಂತ ಸಂಪರ್ಕ ಮಾಡಿದ್ರು. ಓಕೆ, ಒಬ್ರು ನಮ್ ಪ್ಯಾನಲ್ ಬರ್ರಿ ಅಂತ ಹೇಳಿದ್ರು. ಇನ್ನೊಬ್ರು ಅಲ್ಲ ಬೇಡ, ಒಬ್ರು ನಮ್ ಪ್ಯಾನಲ್ಗೆ ನೀವು ಬಂದ್ ಬಿಡ್ರಿ ಅಂತ ಹೇಳಿದ್ರು. ಇನ್ನೊಬ್ರು ನೀವ್ ಹಿಂದ್ ತಗೊಳ್ಳಿ. ಆಯ್ತಲ್ಲ, ಈಗ 5 ವರ್ಷ ಆಯ್ತು, ನೀವ್ ಹಿಂದ್ ತಗೊಳ್ಳಿ, ನಿಮ್ಗೆ ಏನೇನೋ ಮಾಡ್ತೀವಿ, ಏನೇನೋ ಇದಂತ ದೊಡ್ಡ ಆಮಿಷ ಎಲ್ಲ ಹೊಡಿದ್ರು. ಅದೆಲ್ಲ ಇಲ್ಲಿ ಹೇಳುದು ಬೇಡ, ಅವ್ರೆಲ್ಲ ದೊಡ್ಡ ಮಂದಿ. ಅದಕ್ಕೆ ನಾನು ಯಾವ ಆಮಿಷಗೆ ಒಳಗಾಗ್ಲಿಲ್ಲ. ಯಾಕಂದ್ರೆ ಒಂದ್ ರೈತರನ್ನ ನಾ ನಂಬಿ ಅವ್ರ ನಂಬಿ ರೈತರೆಲ್ಲ ಇಷ್ಟು ದಿವಸ ಹೋರಾಟ ಮಾಡ್ಯಾರ. ಹೆಂಗ್ ಮಾಡ್ಯಾರ ಅವರು? ನಂಬಿ ಅವ್ರು ಬಂದಾರೋ, ಅವ್ರ ನಂಬಿ ನಾ ಹೋಗಿದ್ದೇನೆ. ಹಿಂಗಾಗಿ ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಾ ಹಿಂದ್ ತಗೊಂಡ್ರ ಆಗುದಿಲ್ಲ. ಯಾಕಂದ್ರೆ ಇದೊಂದು ಧರ್ಮ ಯುದ್ಧ. ಯುದ್ಧದಲ್ಲಿ ಒಮ್ಮೆ ಕಣದಾಗಿ ಇಳಿದಿ ಒಂದ ಮೇಲೆ ಏನಾಗ್ಲಿ, ಆ ಸೋಲು ಗೆಲುವು ಎಲ್ಲರಿಗೂ ಇರುದನ. ಈ ಇದ್ರಲ್ಲಿ ನಾವು ಒಂದು ಕಣದಾಗಿ ಇಳಿದಿ ಒಂದ ಮೇಲೆ ನಾವು ಈ ಕಣದಲ್ಲಿ ಒಂದು 15 ಜನ ಮೊಕಾಶರ್ ಟೀಮ್ 15 ಜನ ನಾವು ಆರಿಸಿ ಬರ್ತೀವಿ ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈಗ ಕೊನೆ ಪ್ರಶ್ನೆ, 5 ಜನ ಮಹಿಳಾ ಅಭ್ಯರ್ಥಿ ಇದಾರಲ್ಲ, ಅವರಲ್ಲಿ ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು ಅಂತ ನಾವು ನಿಮ್ಗೆ ಕೇಳ್ತೇವೆ. ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು? ಏನ್ ಎಬಿಲಿಟಿಗೋಸ್ಕರ ಕೊಡ್ಬೇಕು? ಅಲ್ಲ, ನನಗೆ ಯಾಕೆ ಓಟ್ ಕೊಡ್ಬೇಕಂದ್ರ ಈಗ ನಾನ ಏನ ವರ್ಕ್ ಮಾಡಿದೇನಿ ಎಲ್ಲರಿಗೂ ಗುರ್ತೈತಿ. ನಾ ಏನ್ ವರ್ಕ್ ಮಾಡೀನಿ, ಏನ್ ಬಿಟ್ಟೀನಿ. ಯಾಕಂದ್ರೆ ಫ್ಯಾಕ್ಟ್ರಿ ಬಂದಾಗಿಂದ ನಾನು ಹೋರಾಟ ಇದೆ. ಅಲ್ಲಿ ಆ ಫ್ಯಾಕ್ಟ್ರಿಯಲ್ಲಿ 4 ಜನ ಒಂದ್ ಸೈಡ್, 4 ಸಲ ಒಂದ್ ಸೈಡ್ ಮಾಡ್ಕೋತ ಬರೇ ಮೆಜಾರಿಟಿ ಮಾಡಿ 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 ಏನೇನು ಮಾಡಕ್ ಕೊಡ್ಲಿಲ್ಲ. ಸಾಕಷ್ಟು ಅವು ವಿವರಗಳನ್ನ ಕಂಡು ಹಿಡಿದಿದ್ದೇನೆ. ಅದೆಲ್ಲ ಮತ್ತೆ ಹೇಳಕತ್ರ ತುಂಬಾ ಆಗ್ತೈತಿ. ಅದು ನಿಮಗೂ ಗೊತ್ತು, ನೀವೆಲ್ಲಾ ಬಿತ್ತರಿಸಿರಿ ಟಿವಿ ಇದ್ರಲ್ಲಿ, ಟಿವಿ ಮಾಧ್ಯಮದಲ್ಲಿ. ಹಿಂಗಾಗಿ ನಾನು ಸಾಕಷ್ಟು ಹೋರಾಟ ಮಾಡಿದ್ದೀನಿ, ಜನರ ಕೆಲಸನೂ ಮಾಡಿದ್ದೀನಿ. ಕರೆಂಟ್ ಅಷ್ಟೇ ಅಲ್ಲ, ಅವ್ರಿಗೆ ಯಾವಾಗ ಸರ್ವತ್ತಿಗೆ 24 hours ನಂದು ಆನ್ ಇರುತ್ತೆ ಮೊಬೈಲ್. ಮತ್ ಮೊಬೈಲ್ ಯಾವಾಗಿದ್ರು ಎಲ್ಲಾರ ನಾ ಭಾಷಣ ಮಾಡಕತ್ತಂದ್ರೆ ಇಮಿಡಿಯೇಟ್ ನಾ ಮೈಕ್ ದಾಗ ಮೊಬೈಲ್ ನಂಬರ್ ಕೊಡ್ತೀನಿ. ಯಾಕಂದ್ರೆ ಅಷ್ಟು ಬಿಟ್ಟು ನಾ ಕೆಲಸ ಮಾಡ್ತೇನಂತ ನಾ ಮಾಡ್ತೇನಂತ ನನಗೆ ಭರವಸೆ ಇದೆ. ಅದಕ್ಕಾಗಿ ನಾನು ಮೊಬೈಲ್ ನಂಬರ್ ಕೊಡ್ತೀನಿ. ಯಾವಾಗ ಅವ್ರು ಫೋನ್ ಮಾಡೋ ಸ್ಪಂದಿಸ್ತೀನಿ, ಕೆಲಸ ಮಾಡ್ಕೊಡ್ತೀನಿ. ಈಗ ಕೊನೆ ಪ್ರಶ್ನೆ, ಮಹಿಳಾ ಮೀಸಲಾತಿ ವಿಶೇಷವಾಗಿ ಚೆನ್ನಮ್ಮನ ನಾಡು ಇದು, ಅದಕ್ಕೆ ರಾಣಿ ಶುಗರ್ಸ್ ಅಂತಾನು ಕರೀತಾರೆ. ಇಲ್ಲಿವರೆಗೂ ಸಹ ಒಬ್ರು ಸಹ ಮಹಿಳಾ ಅಧ್ಯಕ್ಷರಾಗಿಲ್ಲ ಅಲ್ಲಿ, ಏನೋ ರಾಣಿ ಶುಗರ್ಸ್ಗೆ. ವಿಶೇಷವಾಗಿ ಏನು ನಿಮ್ ಪ್ಯಾನೆಲ್ ಆರ್ಸ್ ಬಂದ್ರೆ ಹೇಳಿದ್ದು, ವಿಶೇಷವಾಗಿ ಮಹಿಳಾ ಅಧ್ಯಕ್ಷರು ಏನಾರು ಆಗ್ಬೋದಾ? ಈಗಾಗಲೇ ನಮ್ ಪ್ಯಾನಲ್ದಲ್ಲಿ ನಾವು ಮೊಕಾಶಿ ಅವ್ರ ಅಂತ ಅನ್ಕೊಂಡ್ ನಾವೆಲ್ಲ ಅವರೇ ನೇತೃತ್ವದಾಗ ನಾವು ಹೋಗಿವಿ. ಅವ್ರನ್ನೇ ಅಧ್ಯಕ್ಷ ಮಾಡ್ತೀವಿ.
ಹಂಗೇನ್ರ ಮಹಿಳಾನ ಆಗ್ಬೇಕಂತ ಅನ್ನೋದೊಂದ್ ಅಲ್ಲಿ ಏನಾರ ಬಂತಂದ್ರ ಎಲ್ಲಾರು ಅನುಮತಿ ಕೊಟ್ರ ನಾನ್ ಆಗ್ತೀನಿ. ಇಲ್ಲಂದ್ರ ನಾವು ಫಸ್ಟ್ ಪ್ರಿಪರೇಷನ್ ಕೊಟ್ಟದ್ದು ನಮ್ ಮೊಕಾಶಿ ಬಸವರಾಜ್ ಮೊಕಾಶಿ ಅನ್ನೋರಿಗೆ. ಯಾಕಂದ್ರೆ ಅವರೇ ಮುಂದಿನ ಅಧ್ಯಕ್ಷರು. ಅವರೇ ಮುಂದಿನ ಅಧ್ಯಕ್ಷರು. ನಮಗೇನ್ರೆ ಅದೇನೋ ಒಂದು ಮಹಿಳಾ ಬಂತು ಏನೋ ಆತಂತಂದ್ರ ಚಾನ್ಸ್ ಕೊಟ್ರೆ ನಾನ್ ಆಗ್ತೀನಿ. ಇಲ್ಲಂದ್ರ ಫಸ್ಟ್ ನಮ್ ಪ್ರಿಪರೇಷನ್ ನಮ್ ಬಸವರಾಜ್ ಮೊಕಾಶಿ ಅನ್ನೋರು ಅವರೇ ಅಧ್ಯಕ್ಷ. ಎಲ್ಲ ಕಬ್ಬು ಬೆಳೆಗಾರರಿಗೆ ಷೇರುದಾರರಿಗೆ ಏನ್ ಮನವಿ ಮಾಡ್ಕೊಳ್ತೀರಾ ಓಟ್ ತಗೊಳ್ಳೋದು? ಎಲ್ಲಾ ನನ್ನ ಕಬ್ಬು ಬೆಳೆಗಾರ ಹಾಗೂ ನನ್ನ 17,000 ಸೇರ್ ಮತದಾರ ಪ್ರಭುಗಳಿಗೆ ನಾನು ಒಂದೇ ಒಂದು ತಿಳಿಸುವುದೇನೆಂದ್ರೆ, ನಾವು ಇಷ್ಟು ದಿವಸ ಎಲ್ಲ ನಾವ್ ಏನ್ ಅಲ್ಲಿ ವರ್ಕ್ ಮಾಡಿವಿ, ನಾವೇನ್ ಹೋರಾಡಿವಿ ಅನ್ನುವಂಥದನ್ನ ನೋಡ್ಕೊಂಡು ಆಮೇಲೆ ಇವ್ ನಮ್ಗೇನ್ ರೈತ ಬಾಂಧವರು ಮೊಕಾಶಿ ಅನ್ನೋರಾಗಿರ್ಬೋದು, ಇವ್ರ ಬಸನಗೌಡ ಪಾಟೀಲ್ ಅವ್ರಾಗ್ಬಹುದು, ಬೀರಪ್ಪಜ್ಜ ಆಗ್ಲಿ, ಇನ್ನೂ ನಮ್ ಕೆಲವೊಂದ್ ಎಲ್ಲಾ ರೈತರ ಕಬ್ಬು ನಮ್ಮ ಬೆಳೆಗಾರ ರೈತರ ಎಲ್ಲಾ ರೈತರ ಹೋರಾಡಿ ಇಲ್ಲಿವರೆಗೂ ತಂದಾರ ಅಂದ್ಮೇಲೆ ನಮ್ದೆಲ್ಲ ಪ್ರಾಮಾಣಿಕ ಒಂದು ನಮ್ ಪ್ಯಾನಲ್ ಇದೆ. ಆ ಪ್ಯಾನಲ್ಗೆ ನೀವೆಲ್ಲಾ ನನ್ನ ರೈತ ಬಾಂಧವರ ಪ್ರತಿಯೊಂದು 17 ಸೇರ್ ಮತದಾರರ ಪ್ರಾಮಾಣಿಕವಾಗಿ ನಮ್ಗೆಲ್ಲಾ ಮತ ಕೊಟ್ಟು ಅಗದಿ ನಮ್ಮನ್ನ ಜೈಬೇರಿ ಮಾಡ್ತೀರಿ. ಮತ್ತೆ ಬೇರೆ ಬೇರೆ ಯಾವ್ದಕ್ಕೂ ಆಮೇಶಿಕ ಕಿವಿ ಒಡ್ದೆ ಕೈ ಮಾಡದೆ ಕೈ ಚಾಚದೆ ನಮ್ಮ 17,000 ಮತದಾರರು ಇದ್ರಿ, ನಮ್ 15 ಪ್ಯಾನಲ್ಕ್ ನೀವೆಲ್ಲಾನ ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರ್ತೀರ ಅಂತ ಎಲ್ಲಾರು ವಿಶ್ವಾಸ ಇದೆ. ನಮಗೆಲ್ಲಾರು ಮತ ಹಾಕಿ ನಮಗೆಲ್ಲ 15ಕ್ಕೂ ಎಲ್ಲಾ ಮತ ಹಾಕಿ ತಮ್ಮ ಬೆಳಿಗ್ಗೆ 8 ಗಂಟೆಗೆ ಬಂದು, ಯಾಕಂದ್ರ ತುಂಬಾ ಲೇಟ್ ಆದಂಗ ತುಂಬಾ ಜನ ಇದಾರೆ, ಎಲ್ಲ ರಶ್ ಆಗ್ತೈತಿ. ಬೆಳಿಗ್ಗೆ ತಾವು ಮತದಾರರೆಲ್ಲರೂ ಯಾಕಂದ್ರೆ ಏಜ್ ಆದವ್ರು ಇರ್ತೀರಿ, ಇವೆಲ್ಲ ಮತ ಬಂದಿದ್ದಿಲ್ಲ. ಬರೀ ಅವ್ರ ಮತ ಏನ್ ಮಾಡಿದ್ರು, ನಮ್ಮ ಇದಕ್ GB ಮೀಟಿಂಗ್ ಬರ್ಬೇಕು, ಆಮೇಲೆ ಅದ ಕಬ್ಬು ಹಚ್ಚಿರ್ಬೇಕು ಅಂತವ್ರಿಗೆ ಅಷ್ಟೇ ಎಲ್ಲ ಮತ ಇಟ್ಟಿದ್ರು. ಅದನ್ನ ನಾವ 17,000 ಎಲ್ಲ ಮತದಾನ ಮಾಡಿಸ್ಕೊಂಡು ಬಂದಿವಿ. 17,000 ಮತದಾನ ಮಾಡಿಸಿದ್ಮೇಲೆ ಈಗ ನಮ್ಮ ರೈತರೆಲ್ಲರೂ ಖುಷಿಯಾಗಿಬಿಟ್ಟಾರ. ಏಜ್ ಆದ ರೈತರೆಲ್ಲ ನಮ್ಮ ಇಷ್ಟು ನಾವು ಅದನ್ನ ಬೆಳೆಸಿ ಕಟ್ಟಿ ಎಲ್ಲ ಉಳಿಸಿದ್ವಿ. ಈಗ ನಮ್ದೊಂದು ಮತದಾನ ಬಂತ ಎಲ್ಲ ಖುಷಿಯಾಗಿದ್ದಾರೆ. ಅದಕ್ಕೆಲ್ಲ ರೈತ ಬಾಂಧವ್ರೆಲ್ಲ ವಯಸ್ಸಾದವ್ರದಾರು ಬೆಳಿಗ್ಗೆ 8 ಗಂಟೆಗೆ ಬಂದು ತಮ್ಮ ಮತದಾನ ಇನ್ನೊಬ್ಬರು ಚಲಾಯಿಸ್ದಂಗ್ ನೋಡ್ಕೊಂಡು ತಾವು ಮತ ಚಲಾಯಿಸ್ಬೇಕು. ಅತಿ ಅಮೂಲ್ಯವಾದ ಮತವನ್ನು ನಮಗೆ ಕೊಟ್ಟು ನಮ್ಮನ್ನು ಜಯಶಾಲಿಗಳನ್ನಾಗಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.